ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪವನ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ದಿನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಇತಿಹಾಸ ಚಿತ್ರಣ ಮತ್ತು ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಕಾಂಗ್ರೆಸ್ಸಿಂದ ಯಾರು ಲೋಕಸಭಾ ಅಭ್ಯರ್ಥಿ ಆಗಬಹುದು ಅಂತ ಕುತೂಹಲ ತುಂಬ ಜಾಸ್ತಿನೇ ಇದೆ. ಯಾಕೆಂದರೆ BJPಯಿಂದ BY ರಾಘವೇಂದ್ರ ಅವರು ಕ್ಯಾಂಡಿಡೇಟ್, ಅದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಕಾಂಗ್ರೆಸ್ಸಿಂದ ಯಾರು ಗೀತಾ ಶಿವರಾಜ್ಕುಮಾರ್ ಆಗ್ತಾರಾ ಅಥವಾ ಆಯನೂರು ಮಂಜುನಾಥ್ ಸರ್ಪ್ರೈಸ್ ಎಂಟ್ರಿ ಕೊಡ್ತಾರಾ ಅಥವಾ ಕುಮಾರ್ ಬಂಗಾರಪ್ಪ ಏನಾದರೂ ಕಾಂಗ್ರೆಸ್ ಸೇರಿಬಿಟ್ಟು ಅಣ್ಣ ತಮ್ಮ ಇಬ್ಬರು ಅಂದರೆ ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಒಟ್ಟಾಗಿ ಫೈಟ್ ಮಾಡ್ತಾರಾ ಅಂತ ಕುತೂಹಲಗಳಿವೆ ಸ್ನೇಹಿತರೆ. ಇದರೆಲ್ಲದರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ನಾನೀಗ ಶುರು ಮಾಡ್ತಾ ಇದ್ದೇನೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ಸಹ್ಯಾದ್ರಿ ಮಲೆನಾಡು ಹೇಗಿದೆ ಈ ಸಲ ರಾಜಕೀಯ ಚಿತ್ರಣ ನೋಡಿ. ಶಿವಮೊಗ್ಗ ಅಂದಾಕ್ಷಣ ನೆನಪಾಗೋದು ಯಡಿಯೂರಪ್ಪನವರು, ಬಂಗಾರಪ್ಪನವರು, JH ಪಟೇಲ್ರು, ಚಂದ್ರೇಗೌಡರು, KJ ಶಿವಪ್ಪನವರು, TV ಚಂದ್ರಶೇಖರಪ್ಪನವರು, ST ಖಾದ್ರೆಯವರು, AR ಬದ್ರಿನಾರಾಯಣ್, ಹೀಗೆ ಬಹಳ ದೊಡ್ಡ ಲೀಡರ್ಗಳು ಇದ್ದಾರೆ. ಶಿವಮೊಗ್ಗ ಅನ್ನೋದು ನಾಯಕರ ಸಮುದ್ರ ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ. ನಾನು ಹೇಳಿದ ಬಹುತೇಕ ನಾಯಕರುಗಳು ಸಂಸದರಾಗಿದ್ದರು. 1967ರಲ್ಲಿ JH ಪಟೇಲ್ರು ಸಂಸದರು, 1971ರಲ್ಲಿ TV ಚಂದ್ರಶೇಖರಪ್ಪನವರು, 77ರಲ್ಲಿ ಬದ್ರಿ ನಾರಾಯಣರವರು, 80ರಲ್ಲಿ ST ಖಾದ್ರಿರವರು, 91ರಲ್ಲಿ KG ಶಿವಪ್ಪನವರು, 1996ರಲ್ಲಿ ಬಂಗಾರಪ್ಪನವರು, 98ರಲ್ಲಿ ಆಯನೂರು ಮಂಜುನಾಥ್ರವರು, ಆಮೇಲೆ ಕಂಟಿನ್ಯೂ 2-3 ಬಾರಿ ಬಂಗಾರಪ್ಪನವರು ಸಂಸದರಾದರು ಸ್ನೇಹಿತರೆ. 2 ಸಲ ಜನರಲ್ ಎಲೆಕ್ಷನಲ್ಲಿ, ಆಮೇಲೆ 1 ಸಲ ಬೈ ಎಲೆಕ್ಷನಲ್ಲಿ ಸಂಸದರಾದರು. ಅದಾದ ಮೇಲೆ ನಿರಂತರವಾಗಿ BS ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರರವರು ಗೆಲುವು ಸಾಧಿಸ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಮಧ್ಯದಲ್ಲಿ 1 ಸಲ ಯಡಿಯೂರಪ್ಪನವರು 2014ರಲ್ಲಿ ಶಿವಮೊಗ್ಗದಿಂದ ಸಂಸದರಾಗಿದ್ದರು. ಈ ಎಲ್ಲ ಇತಿಹಾಸವನ್ನು ನೀವು ಮುಂದೆ ಇಡ್ತಾ ಹೋಗ್ತೀನಿ. ನನ್ನ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೇ ನೋಡ್ತಾ ಇರಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಸ್ನೇಹಿತರೆ, ಆ ಕಡೆ ಬೈಂದೂರು, ಈ ಕಡೆ ಭದ್ರಾವತಿ ಒಂದು ಥರ ಅರೆ ಮಲೆನಾಡು ಕೂಡ ಹೌದು, ಅರೆ ಬಯಲು ಸೀಮೆಯೂ ಕೂಡ ಹೌದು. ಆ ಕಡೆ ಬೈಂದೂರು ಕ್ಷೇತ್ರ ಪಶ್ಚಿಮ ಘಟ್ಟ, ಪೂರ್ತಿ ಮಲೆನಾಡು, ಈ ರೀತಿಯ ಒಂದು ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ. 2009ರಿಂದ ಈಚೆ ಸಂಪೂರ್ಣವಾಗಿ ಯಡಿಯೂರಪ್ಪನವರ ಕುಟುಂಬದ ಹಿಡಿತದಲ್ಲೇ ಇದೆ ಈ ಒಂದು ಕ್ಷೇತ್ರ. ಅದಕ್ಕೂ ಮೊದಲು ಬಂಗಾರಪ್ಪನವರು ಬಹಳ ದೊಡ್ಡ ಹಿಡಿತವನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೇಲೆ ಹೊಂದಿದ್ರು ಅಂದರೂ ಕೂಡ ತಪ್ಪಾಗಲ್ಲ ಸ್ನೇಹಿತರೆ. ಅವರು ಯಾವ ರೀತಿ ಅಂದರೆ ಪ್ರತಿ ಬಾರಿಯೂ ಬೇರೆ ಬೇರೆ ಚಿಹ್ನೆಯ ಅಡಿಯಲ್ಲಿ, ಬೇರೆ ಬೇರೆ ಪಕ್ಷದ ಅಡಿಯಲ್ಲಿ ಸ್ಪರ್ಧಿಸಿ ಗೆದ್ದಿರುವ ಇತಿಹಾಸವನ್ನು ಹೊಂದಿದ್ದಾರೆ ಬಂಗಾರಪ್ಪನವರು. ಅವರು ಮೊದಲು 1996ರಲ್ಲಿ ಸ್ಪರ್ಧೆ ಮಾಡಿದರು. ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಸ್ವತಃ ಕಟ್ಟಿ ಎಲ್ಲ ಪಕ್ಷದ ಘಟಾನುಘಟಿ ನಾಯಕರುಗಳನ್ನು ಸೋಲಿಸಿದ್ರು. BJP, JDS ಮತ್ತು ಕಾಂಗ್ರೆಸ್ 3 ಪಕ್ಷದ ಘಟಾನುಘಟಿ ನಾಯಕರನ್ನು ಸೋಲಿಸಿದ್ರು ಎಂದರೂ ತಪ್ಪಾಗಲ್ಲ ಸ್ನೇಹಿತರೆ. ಬಂಗಾರಪ್ಪನವರು ಸ್ವತಃ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಿ ಕೂಡ ಗೆದ್ದಿದ್ರು. ಆದರೆ 1998ರಲ್ಲಿ ಹೊಸ ಪಕ್ಷವನ್ನು ಕಟ್ಟಿದ್ರು ಬಂಗಾರಪ್ಪನವರು, ಕರ್ನಾಟಕ ವಿಕಾಸ ಪಕ್ಷ ಅಂತ. ಆದರೆ ಬಂಗಾರಪ್ಪನವರು ಅಲ್ಲಿ ಗೆಲ್ಲಲಿಲ್ಲ, ಅಲ್ಲಿ ಸೋತರು ಸ್ನೇಹಿತರೆ. ಆಗ ಆಯನೂರು ಮಂಜುನಾಥ್ ಗೆದ್ದರು. ಆಗ ಯಾಕಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಲೆ ತುಂಬ ದೊಡ್ಡದು ಇತ್ತು. ಹಾಗಾಗಿ ಆಯನೂರು ಮಂಜುನಾಥ್ 1998ರ ಎಲೆಕ್ಷನಲ್ಲಿ ಗೆದ್ದರು. 2ನೇ ಸ್ಥಾನ
ಚಂದ್ರೇಗೌಡರು ಶಿವಮೊಗ್ಗ ಲೋಕಸಭೆ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿ 1,92,000 ಓಟು ತಗೊಂಡ್ರು. ಆದರೆ ಕರ್ನಾಟಕ ವಿಕಾಸ ಪಕ್ಷದಿಂದ ಬಂಗಾರಪ್ಪನವರು 1,86,000 ಓಟು ತಗೊಂಡ್ರು ಸ್ನೇಹಿತರೆ. ಮತ್ತೆ 1999ರಲ್ಲಿ ಬಂಗಾರಪ್ಪನವರು ಕಾಂಗ್ರೆಸ್ಗೆ ಬರ್ತಾರೆ, 4,27,000 ಓಟು ತಗೊಳ್ತಾರೆ. ಇನ್ನು 2004ರಲ್ಲಿ ಬಂಗಾರಪ್ಪನವರು BJPಗೆ ಬರ್ತಾರೆ, BJPಯಿಂದ ಸ್ಪರ್ಧೆ ಮಾಡ್ತಾರೆ, BJPಯಿಂದ ಸಂಸದರು ಕೂಡ ಆಗ್ತಾರೆ ಸ್ನೇಹಿತರೆ. ಅದಾದ ಮೇಲೆ ಮತ್ತೊಂದು ಬೈ ಎಲೆಕ್ಷನ್ ಬರುತ್ತೆ. ಆಗ ಬಂಗಾರಪ್ಪನವರು ಸಮಾಜವಾದಿ ಪಾರ್ಟಿಗೆ ಹೋಗ್ತಾರೆ, ಸಮಾಜವಾದ ಪಾರ್ಟಿಯಿಂದ ಸಂಸದರು ಕೂಡ ಆಗ್ತಾರೆ. ಹೀಗೆ ಬಂಗಾರಪ್ಪನವರು ಯಾವ ಪಕ್ಷಕ್ಕೆ ಹೋಗಿ ಆಯಾ ಪಕ್ಷದಿಂದ ಸ್ಪರ್ಧೆ ಮಾಡಿದರೂ ಕೂಡ ಸಂಸದರಾಗಿ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ. ಆದರೆ 2009ರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, BY ರಾಘವೇಂದ್ರ 36 ವರ್ಷದ ಯುವಕ, ಇವರ ಎದುರುಗಡೆ ಬಂಗಾರಪ್ಪನವರು ಮುಗ್ಗರಿಸಿ ಬೀಳ್ತಾರೆ. ಬಂಗಾರಪ್ಪನವರು ಹಿರಿಯ ನೇತಾರರು, ರಾಜಕೀಯ ನಾಯಕರು ಕೂಡ ಹೌದು ಸ್ನೇಹಿತರೆ. ಬಂಗಾರಪ್ಪನವರನ್ನು ಸೋಲಿಸಿದ್ದು ರಾಘವೇಂದ್ರರವರು ಅಲ್ಲ, ಬಂಗಾರಪ್ಪನವರನ್ನು ಸೋಲಿಸಿದ್ದು ಸ್ವತಃ ಯಡಿಯೂರಪ್ಪ. ಯಾಕೆಂದರೆ ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿ ಆಗಿದ್ದರು. ಹಾಗಾಗಿ ಬಂಗಾರಪ್ಪನವರ ವಿರುದ್ಧ ತಮ್ಮ ಮಗ BY ರಾಘವೇಂದ್ರನನ್ನು ಗೆಲ್ಲಿಸಿಕೊಳ್ಳಲೇಬೇಕು ಅಂತ ಹಠಕ್ಕೆ ಬಿದ್ದು ಅಲ್ಲಿ ಎಲೆಕ್ಷನ್ ಮಾಡಿದ್ರು. ಇಡೀ ಸರ್ಕಾರ ಹೋಗಿ ಶಿವಮೊಗ್ಗಕ್ಕೆ ನಿಲ್ತು ಸ್ನೇಹಿತರೆ. ಬಂಗಾರಪ್ಪನವರು ಒಬ್ಬ ಚಿರಯುವಕ ರಾಘವೇಂದ್ರನ ಎದುರುಗಡೆ ಸೋತು ಹೋದರು. ನಾವು ಯಾರನ್ನ ರಾಜಕಾರಣದ ದೈತ್ಯ ಎಂದು ಕರಿತಾ ಇದ್ದೇವೋ, ಮಾಸ್ ಲೀಡರ್ ಅಂತ ಕರಿತಾ ಇದ್ದವೋ ಅಂತ ಬಂಗಾರಪ್ಪನವರು ಬಹುಶಃ ಆ ಚುನಾವಣೆಯ ನಂತರ ಮತ್ತೆ ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅಲ್ಲಿಂದ ಇಲ್ಲಿಯವರೆಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಯಡಿಯೂರಪ್ಪನವರ ಭದ್ರಕೋಟೆ ಅಂದರೂ ಕೂಡ ತಪ್ಪಾಗಲ್ಲ ಸ್ನೇಹಿತರೆ. 2009 ರಾಘವೇಂದ್ರರು ಗೆದ್ದಿದ್ರು. 2014ರಲ್ಲಿ BS ಯಡಿಯೂರಪ್ಪ ಗೆದ್ದರು. 2018ರ ನವೆಂಬರ್ನಲ್ಲಿ ಬೈ ಎಲೆಕ್ಷನ್ ಆಗಿ ಮಧು ಬಂಗಾರಪ್ಪ ಕ್ಯಾಂಡಿಡೇಟ್ ಆಗಿದ್ದರು. ಆಗಲೂ ರಾಘವೇಂದ್ರರವರು ಗೆದ್ದು 2019ರಲ್ಲಿ ಮತ್ತೆ ಜನರಲ್ ಎಲೆಕ್ಷನ್ ರಾಘವೇಂದ್ರರವರು ಸ್ಪರ್ಧೆ ಮಾಡಿ ಮತ್ತೆ ಗೆದ್ದರು. ಈಗ 2024ರಲ್ಲಿ ಬಹುತೇಕ ನನಗೆ ಅನಿಸುತ್ತಾ ಇರೋದು, ಯಾರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಅನ್ನೋದು ಡಿಸೈಡ್ ಆಗಿಬಿಟ್ರೆ ಈ ಕ್ಷಣದವರೆಗೂ ರಾಘವೇಂದ್ರ ಈಸ್ ಅಹೆಡ್, ಅವರು ಗೆಲ್ತಾರೆ ಅನ್ನುವ ಚಿತ್ರಣ ಕಾಣಿಸ್ತಾ ಇದೆ ಸ್ನೇಹಿತರೆ. ಈಗ ಕೇಳಬರ್ತಿರೋ ಮಾಹಿತಿ ಪ್ರಕಾರ ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆದರೂ ಕೂಡ ಆಗಬಹುದು ಅನ್ನೋದು ಒಂದು ಇದೆ. ಜೊತೆಗೆ ಮತ್ತೊಂದು ನಡೀತಾ ಇರೋದು ಅಂದರೆ, ಕುಮಾರ್ ಬಂಗಾರಪ್ಪನವರನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದು ಅಣ್ಣ ತಮ್ಮ ಇಬ್ಬರು ಅಂದರೆ ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪ ಒಟ್ಟಾಗಿ ಜನರ ಎದುರಿಗೆ ಬಂದರೆ ಆಗ ಈಡಿಗ ಮತಗಳು ಎಲ್ಲವೂ ಒಗ್ಗೂಡಿ ಜೊತೆಗೆ ಅಲ್ಪಸಂಖ್ಯಾತರ ಮತವು ಸೇರಿ ಒಂದು ಪವಾಡ ಆದರೂ ಕೂಡ ಆಗಬಹುದು ಸ್ನೇಹಿತರೆ ಅನ್ನುವ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ಹೇಳಲಿಕ್ಕೆ ಆಗಲ್ಲ, ಏನು ಬೇಕಾದರೂ ಕೂಡ ಆಗಬಹುದು. ನೋಡಿ, ರಾಜಕಾರಣದಲ್ಲಿ ಯಾವುದು ಕೂಡ ಹೀಗೆ ಆಗುತ್ತೆ ಅನ್ನೋಕ್ಕಾಗಲ್ಲ. ಹಾಗಾಗಿ ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಬಹುದು ಅಂತ. ನೋಡಿ, ಇತ್ತೀಚೆಗೆ ಆಯನೂರು ಮಂಜುನಾಥ್ ತುಂಬ ಆಕ್ಟಿವ್ ಆಗಿ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದ್ದಾವೆ. ಆಯನೂರು ಮಂಜುನಾಥ್ರವರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಈ ಹಿಂದೆ ಇವರು 1998ರಲ್ಲಿ ಗೆದ್ದಿದ್ರು. ಸೊ ಡೆಫಿನೆಟ್ಲಿ ಆಯನೂರು ಮಂಜುನಾಥ್ರವರು ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆದರೆ ಲಿಂಗಾಯತ ವರ್ಸಸ್ ಲಿಂಗಾಯತ ಫೈಟ್ ಕೂಡ ಆಗಬಹುದು ಸ್ನೇಹಿತರೆ.
ರಾಘವೇಂದ್ರರವರ ಎದುರಿಗೆ ಆಯನೂರು ಮಂಜುನಾಥ್ ಬಲಿಷ್ಠ ಅಭ್ಯರ್ಥಿ ಅನಿಸಲ್ಲ. ಯಾಕೆಂದರೆ ಶಿವಮೊಗ್ಗದಲ್ಲಿ ರಾಘವೇಂದ್ರರವರು ಅಷ್ಟೇ ಕ್ಯಾಂಡಿಡೇಟ್ ಅಲ್ಲ, ಯಡಿಯೂರಪ್ಪನೇ ಕ್ಯಾಂಡಿಡೇಟ್ ಅಂತ ಜನರು ತಗೋತಾರೆ ಸ್ನೇಹಿತರೆ. ಈಗ BY ವಿಜಯೇಂದ್ರರವರು BJPಯ ರಾಜ್ಯಾಧ್ಯಕ್ಷ ಆಗಿದ್ದಾರೆ. ಸಾಮಾನ್ಯವಾಗಿ ಅಲ್ಲಿನ ಜನ ಯಡಿಯೂರಪ್ಪನವರ ಕುಟುಂಬದ ಜೊತೆ ನಿಲ್ತಾ ಬರ್ತಾ ಇದ್ದಾರೆ. ಶಿವಮೊಗ್ಗದ ಅಭಿವೃದ್ಧಿ ಕಾರ್ಯಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ BY ರಾಘವೇಂದ್ರರವರು ಅನ್ನುವ ಕಾರಣಕ್ಕಾಗಿ ಹಾಗಂತ ಕಾಂಗ್ರೆಸ್ನ ತೆಗೆದುಹಾಕುವ ಹಾಗಿಲ್ಲ. ಯಾಕೆಂದರೆ ತನ್ನ ವೋಟ್ ಶೇರ್ ಅದಕ್ಕೆ ಇದ್ದೇ ಇದೆ. ತನ್ನ ಪಕ್ಷದಿಂದ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿ ಜೊತೆಗೆ ತನ್ನದೇ ಸರ್ಕಾರ ಇದ್ದೇ, ಹಾಗಾಗಿ ಒಂದು ಅಡ್ವಾಂಟೇಜ್ ಇರುತ್ತೆ. ಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಂಡಿದ್ದೇ ಆದಲ್ಲಿ ಅದ್ಭುತವಾದ ಫೈಟ್ ಕೊಡುತ್ತೆ, ನೋ ಡೌಟ್ ಅಬೌಟ್ ಇಟ್ ಸ್ನೇಹಿತರೆ. ಅಂತಿಮವಾಗಿ BY ರಾಘವೇಂದ್ರರವರೇ ಗೆಲ್ಲಬಹುದು. ಯಾಕೆಂದರೆ ಪಾಲಿಟಿಕ್ಸ್ ಈಸ್ ಎ ಗೇಮ್ ಆಫ್ ಪಾಸಿಬಿಲಿಟಿ ಅಂತಾರೆ ಹೇಳ್ತಾರಲ್ಲ, ಏನು ಬೇಕಾದರೂ ಕೂಡ ಆಗಬಹುದು. ನಿಮ್ಮ ಪ್ರಕಾರ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಆದರೆ ಫೈಟ್ ಚೆನ್ನಾಗಿರುತ್ತೆ ಹಾಗೂ ಯಾರು ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ? ಯಾರು ಶಿವಮೊಗ್ಗದ 2024ರ ನೆಕ್ಸ್ಟ್ MP ಆಗಬಹುದು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಒಂದು ಲೈಕ್ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.